ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಯಶವಂತಪುರ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ, ಎಸ್.ಟಿ.ಎಸ್ ನಿಷ್ಠರಿಗೆ ಮಣೆ, ಜನಮನ ಗೆದ್ದ ವಂಶಿ ಫೈನ್ ಆರ್ಟ್ಸ್ ಸಾಂಸ್ಕೃತಿಕ ಸಪ್ತಾಹ, ಮೊಬೈಲ್ ಗೀಳು ದುಷ್ಪರಿಣಾಮವೇನು, ಪತ್ರಕರ್ತ ಸುದರ್ಶನ ಚೆನ್ನಿಗಹಳ್ಳಿ ವಿಶ್ಲೇಷಣೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ 4 ಬ್ಲಾಕ್ ಕಾಂಗ್ರೆಸ್ಗಳ ಅಧ್ಯಕ್ಷರ ನೇಮಕವನ್ನು ಮಾಡಿ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಆದೇಶ ಮಾಡಿದ್ದಾರೆ. ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾಗರಾಜ್ ಮೈಲ್ಸಂದ್ರ, ಕಗ್ಗಲಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕುಂಬಳಗೋಡು ಮಾಜಿ ಅಧ್ಯಕ್ಷ ಚಿಕ್ಕರಾಜು, ತಾವರೆಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ರೇವಣಸಿದ್ದಯ್ಯ, ಹೇರೋಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಧರ್ ಅವರನ್ನು ನೇಮಿಸಿ ಡಿ.ಕೆ. ಶಿವಕುಮಾರ್ ನೀಡಿರುವ ಆದೇಶ ಪತ್ರವನ್ನು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ವಿತರಿಸಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕದಲ್ಲಿ ಎಸ್.ಟಿ. ಸೋಮಶೇಖರ್ ನಿಷ್ಠರಿಗೆ ಮಣೆ ಹಾಕಲಾಗಿದೆ. ಕಾಂಗ್ರೆಸ್ನಲ್ಲಿ ಕೂಡ ಸೋಮಶೇಖರ್ ಬಲಾಢ್ಯರು ಎನ್ನುವುದನ್ನು ನಿರೂಪಿಸಿದ್ದಾರೆ. ಕೆಲವರು ಈ ಕುರಿತು ಕಾರ್ಯಾಧ್ಯಕ್ಷ ಜೆ.ಸಿ. ಚಂದ್ರಶೇಖರ್ ಅವರಿಗೆ ಈ ಹಿಂದೆ ಮನವಿ ಮಾಡಿದ್ದರೂ ಯಾವುದೇ ಉಪಯೋಗವಾಗಿಲ್ಲ. ಸೋಮಶೇಖರ್ ನೇಮಕಾತಿಯ ಶಿಫಾರಸು ಅಂತಿಮವಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನಸೇವಕ ಶಾಸಕ, ಮಾಜಿ ಸಹಕಾರ ಸಚಿವ, ಜನಸಾಮಾನ್ಯರ ಸಂಕಷ್ಟಗಳಿಗೆ ಧ್ವನಿಯಾಗಿರುವ, ಅಭಿವೃದ್ಧಿಯೇ ಕಾಯಕವಾಗಿಸಿಕೊಂಡಿರುವ ಎಸ್.ಟಿ. ಸೋಮಶೇಖರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್.ಟಿ. ಸೋಮಶೇಖರ್ ಅವರು 100 ಕಾಲ ಸೇವೆ ಮಾಡುವ ಭಾಗ್ಯ ಪರಮಾತ್ಮ ಕರುಣಿಸಲಿ ಎಂದು ಶುಭ ಹಾರೈಸುವ ಮಹಮ್ಮದ್ ಸಾಲಿಯ, ಕಾಂಗ್ರೆಸ್ ಮುಖಂಡರು, ಕೆಂಗೇರಿ ಉಪನಗರ. ವಂಶಿ ಫೈನ್ ಆರ್ಟ್ಸ್ ರವರ ಸಾಂಸ್ಕೃತಿಕ ಸಪ್ತಾಹ ಕಾರ್ಯಕ್ರಮ ಬೆಂಗಳೂರು ನಗರದ ನಯನ ಸಭಾಂಗಣದಲ್ಲಿ ನಡೆಯಿತು. ಸಾಂಸ್ಕೃತಿಕ ಸಪ್ತಾಹದಲ್ಲಿ ಮೂಡಿಬಂದ ನೃತ್ಯ ರೂಪಕಗಳು ಜನಮನ ಗೆದ್ದವು. ಆ ಕುರಿತ ಒಂದು ವಿಶೇಷ ವರದಿ. ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ವಂಶಿ ಫೈನ್ ಆರ್ಟ್ಸ್ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಸಾಂಸ್ಕೃತಿಕ ಸಪ್ತಾಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ರೂಪಕಲಾ ವೃಂದ ಹಾಗೂ ಸುಪ್ರನಾಟ್ಯ ಕಲಾ ವೃಂದದವರು ನೃತ್ಯ ಪ್ರದರ್ಶನ ನೀಡಿದರು. ಭಾರತೀಯ ನಾಟ್ಯ ಕಲಾ ಪರಂಪರೆಯಲ್ಲಿ ತನ್ನದೇ ಆದ ಪ್ರಮುಖ ಸ್ಥಾನವನ್ನು ಪಡೆದಿರುವ ಭರತನಾಟ್ಯ ಪ್ರದರ್ಶನ ಪ್ರೇಕ್ಷಕರ ಕಣ್ಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಶ್ರೀಯುತ ಸುದರ್ಶನ್ ಚೆನ್ನಿಂಗಿಹಳ್ಳಿ, ಮುಖ್ಯ ಸಂಪಾದಕರು, ವಿಜಯ ಕರ್ನಾಟಕ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿದ್ಯಾರ್ಥಿಗಳು ಹಾಗೂ ಯುವಕರಲ್ಲಿನ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಕೇವಲ ಓದು ಬರಹ ಅಂಕವೇ ಮುಖ್ಯವಲ್ಲ, ಹಾಡುಗಾರಿಕೆಯಂತೆ ನಾಟ್ಯವು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ. ಪೋಷಕರು ಇದನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕೆಂದು ಕಿವಿಮಾತು ಹೇಳಿದರು. ಶ್ರೀಯುತ ಸಿದ್ದು ಮೂಲಿಮನಿ, ಖ್ಯಾತ ಚಲನಚಿತ್ರ ಹಾಗೂ ಕಿರುತೆರೆ ಕಲಾವಿದರು, ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಲೆಯ ಬೆನ್ನೆತ್ತಿ ಸಾಧನೆಯ ಹಾದಿಯ ಗುರಿ ಮುಟ್ಟುವ ಕುರಿತು ಕಲಾವಿದರಿಗೆ ತಮ್ಮ ಅನುಭವವನ್ನು ಹಂಚಿದರು. ಕಾರ್ಯಕ್ರಮದಲ್ಲಿ ಶಾಜಿ ತಾವೋ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ವಿದುಷಿ ರೂಪಶ್ರೀ ಅರವಿಂದ್, ಕಾರ್ಯದರ್ಶಿಗಳು ವಂಶಿ ಫೈನ್ ಆರ್ಟ್ಸ್ ಚಿಕ್ಕಬಳ್ಳಾಪುರ ಇವರ ನೇತೃತ್ವದಲ್ಲಿ ಹಾಗೂ ಸುಪ್ರನಾಟ್ಯ ಶಾಲೆಯ ಸುಷ್ಮಾ ಪ್ರವೀಣ್ ರವರ ಸಹಕಾರದೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ನಾಟ್ಯ ಕಲಾವಿದರಾದ ಶ್ರೀ ವಂಶಿ ಅರವಿಂದ್, ಶ್ರೀಮತಿ ಸುಷ್ಮಾ ಪ್ರವೀಣ್, ಕುಮಾರಿ ರೇಖಾ ಲಕ್ಷ್ಮೀನಾರಾಯಣ್, ಶ್ರೀಮತಿ ಚಾಂದಿನಿ ನಾಗಾರ್ಜುನ್, ಕುಮಾರಿ ಆಮ್ರಣಿ, ಕುಮಾರಿ ವಿದುಲಾ, ಶ್ರೀಮತಿ ಅಪೂರ್ವ ಮುಂತಾದವರು ಭಾಗವಹಿಸಿದ್ದರು. ರೂಪಕಲಾ ತಂಡದ ಎಲ್ಲ ಪದಾಧಿಕಾರಿಗಳು, ಕಲಾವಿದರು, ಸುಪ್ರನಾಟ್ಯ ಕಲಾ ತಂಡದ ಎಲ್ಲ ಕಲಾವಿದರು ಭಾಗವಹಿಸಿದ್ದರು.
ಬಂದಿದ್ದಾರೆ ನಮ್ಮ ಜೊತೆಗೆ. ಸೊ ಅದು ಬಹಳ ಖುಷಿ ಕೊಡುವಂಥ ಸಂದರ್ಭ ನನಗೆ. ಹಾಗೆ ವಂಶಿ ಫೈನಾನ್ಸ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಕರೆದಿದ್ದಕ್ಕಂತಲ್ಲ, ಯಾಕಂದ್ರೆ ನನ್ನ ಮೊದಲನೇ ನಾಟಕ, ನನ್ನ ಜೀವನದಲ್ಲಿ ನೋಡಿದಂಥ ಮೊದಲನೇ ನಾಟಕ ಹೆಸರು ಸೇವಂತಿ ಪ್ರಸಂಗ ಅಂತ. ಅದನ್ನ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದವರು ಜಯಂತ್ ಹಾಕಿದೆ ಸರ್. ಅವರ ಒಂದು ನಾಟಕ ನಾನು ಇಲ್ಲಿ ಹಿಂದೆ ಕೂತ್ಕೊಂಡು ನಾಟಕ ಇಲ್ಲಿ ನೋಡಿದ್ದೆ ನಾನು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನಸೇವಕ ಶಾಸಕ, ಮಾಜಿ ಸಹಕಾರ ಸಚಿವ, ಜನಸಾಮಾನ್ಯರ ಸಂಕಷ್ಟಗಳಿಗೆ ಧ್ವನಿಯಾಗಿರುವ, ಅಭಿವೃದ್ಧಿಯೇ ಕಾಯಕವಾಗಿಸಿಕೊಂಡಿರುವ ಎಸ್ ಟಿ ಸೋಮಶೇಖರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಟಿ ಸೋಮಶೇಖರ್ ಅವರು 100 ಕಾಲ ಸೇವೆ ಮಾಡುವ ಭಾಗ್ಯ ಪರಮಾತ್ಮ ಕರುಣಿಸಲಿ ಎಂದು ಶುಭ ಹಾರೈಸುವ ಮಹಮ್ಮದ್ ಸಾಲಿಯ, ಕಾಂಗ್ರೆಸ್ ಮುಖಂಡರು, ಕೆಂಗೇರಿ ಉಪನಗರ. ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳು ಮೊಬೈಲ್ ಗೀಳಿಗೆ ಬಿದ್ದಿದ್ದು ಅದರ ದುಷ್ಪರಿಣಾಮಗಳಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಪೋಷಕರು ಗಮನ ಹರಿಸುತ್ತಿಲ್ಲ. ಇದರಿಂದ ಆಗುತ್ತಿರುವ ತೊಂದರೆಗಳೇನು ಎನ್ನುವುದನ್ನು ವಿಜಯ ಕರ್ನಾಟಕ ಪತ್ರಿಕೆ ಸಂಪಾದಕ, ಹಿರಿಯ ಪತ್ರಕರ್ತ ಸುದರ್ಶನ ಚೆನ್ನಿಗಹಳ್ಳಿ ವಿಶ್ಲೇಷಿಸಿದರು. ಅವರು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ನಡೆದ ವಂಶಿ ಫೈನ್ ಆರ್ಟ್ಸ್ ರವರ ಸಾಂಸ್ಕೃತಿಕ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಅದರಲ್ಲೂ ಕೆಲವು ಪುಟ್ಟ ಮಕ್ಕಳುಗಳು ಕೂಡ ಬಹಳ ಅದ್ಭುತವಾದಂತಹ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇತ್ತೀಚಿನ ಮೊಬೈಲ್ ಕಾಲದಲ್ಲಿ ಸ್ಕ್ರೀನಿಂಗ್ ಟೈಮ್ ಎಲ್ಲ ಪೋಷಕರು ಕೂಡ ಒಂದು ಆತಂಕ ಏನಂದ್ರೆ ಮಕ್ಕಳ ಸ್ಕ್ರೀನಿಂಗ್ ಟೈಮ್ ಅಂದ್ರೆ ಮೊಬೈಲ್ ನೋಡುವ ಕೀಳು ಸಿಕ್ಕಾಪಟ್ಟೆ ಇದೆ. ಶಾಲೆಗಳಲ್ಲೂ ಕೂಡ ಶಿಕ್ಷಕರಿಗೆ ಮಕ್ಕಳ ಮೊಬೈಲ್ ದಿನವನ್ನು ಬಿಡಿಸಬೇಕು ಅನ್ನೋದು, ಪೋಷಕರಿಗೂ ಕೂಡ ಅಷ್ಟೇ ತಲೆನೋವು. ಇಂಥ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಅವರನ್ನ ತೊಡಗಿಸ್ಕೊಳ್ಳಿಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿರೋದು ಕೂಡ ನಮ್ಮ ವಂಶಿ ಫೈನ್ ಆರ್ಟ್ಸ್ಗೆ ನಾವು ಅಭಿನಂದನೆ ಸಲ್ಲಿಸೋಣ. ಪ್ರಮುಖವಾಗಿ ಎಲ್ಲರೂ ಕೂಡ ಪೋಷಕರಿಗೆ ಏನು ಇವತ್ತು ಸೇರಿದರು ಮಕ್ಕಳಿಗೆ ಇಂಥ ಭರತನಾಟ್ಯ ಕಲೆಯನ್ನು ಕಲಿಸ್ತಾ ಇರೋಕ್ಕೆ ಆಸಕ್ತಿಯನ್ನು ವಹಿಸಿ ಅವರಿಗೆ ಶಾಲೆಗೆ ಕಲಿಸ್ತಾ ಇರೋದು ಕೂಡ ಒಂದು ಅಭಿನಂದನೀಯ. ಯಾಕೆಂದ್ರೆ ನಾವು ಮಕ್ಕಳನ್ನ ಊಟ ಮಾಡೋದ್ರಿಂದ ಹಿಡಿದು ಮಕ್ಕಳು ಅಳ್ತಾ ಇದೆ ಅಂದ್ರೆ ನಾವು ಮೊಬೈಲ್ ಕೊಟ್ಬಿಡ್ತೀವಿ, ಊಟ ಮಾಡ್ತಾ ಇಲ್ಲ ಅಂದ್ರೆ ಮೊಬೈಲ್ ಕೊಟ್ಬಿಡ್ತೀವಿ. ನಾವೇ ಅಭ್ಯಾಸ ಮಾಡಿಸ್ಬಿಡ್ತೀವಿ ಚಿಕ್ಕಂದ್ರೆ. ಮಕ್ಕಳಿಗೆ ಈಗ ಸುಮಾರು 10-15 ವರ್ಷದಿಂದ ಅದು ನಮ್ಮಲ್ಲಿ ಒಂದು ಸಾಂಗ್ ಹಾಕೊಡೋದು, ವಿಡಿಯೋ ಹಾಕೊಡೋದು, ನಾವೇ ಮಕ್ಕಳಿಗೆ ಅಡಿಕ್ಟ್ ಆಗೋದನ್ನ ಕಲಿಸ್ಬಿಡ್ತೀವಿ. ಆಮೇಲೆ ಬಿಡಿ ಅಂದ್ರೆ ಕಷ್ಟ. ಆಮೇಲೆ ತಂದೆ ತಾಯಿ ಕೂಡ ಮೊಬೈಲು, ಫೇಸ್ಬುಕ್ ಮುಳುಗೋಗ್ಬಿಡ್ತಾರೆ. ಅಂತ ಕಾಲಘಟ್ಟದಲ್ಲಿ ಈ ರೀತಿ ನಮ್ಮ ಪಠ್ಯೇತರ ಚಟುವಟಿಕೆಗೆ ಮಕ್ಕಳನ್ನ ತೋರಿಸ್ಕೊಳ್ಳೋದು ಬಹಳ ಒಂದು ಒಳ್ಳೆಯ ಕೆಲಸ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅದರಲ್ಲೂ ಶಾಲಾ ಮಕ್ಕಳಿಗೆ ಬಹುತೇಕ ಅವರು ಪ್ರೈಮರಿಯಿಂದ ಮಿಡ್ಲ್ ಕ್ಲಾಸ್ ಹೋದ್ರೆ ಸಾಕು, ಇನ್ಸ್ಟಾಗ್ರಾಮ್ ಮಕ್ಕಳಿಗೆಲ್ಲರೂ ಅಡಿಕ್ಟ್ ಆಗ್ಬಿಟ್ಟು ಅದನ್ನು ಬಿಡಿಸೋದೇ ಬಹಳ ದೊಡ್ಡ. ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಅದರಿಂದ ಕ್ರೈಮ್ ಬೇರೆ ಬೇರೆ ಸಮಸ್ಯೆಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಪೊಲೀಸರು ದೊಡ್ಡ ತಲೆನೋವಾಗಿದೆ, ಶಾಲೆಗಳಲ್ಲೂ ದೊಡ್ಡ ತಲೆನೋವಾಗಿದೆ. ಕೆಲವು ಶಾಲೆಗಳಲ್ಲಿ, ಬೆಂಗಳೂರಿನ ಕೆಲವು ಶಾಲೆಗಳು ಏನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದ ಇನ್ಸ್ಟಾಗ್ರಾಮ್ ಬಳಸೋಂಗಿಲ್ಲ, ಫೇಸ್ಬುಕ್ ಬಳಸೋಂಗಿಲ್ಲ, ಮತ್ತೆ ಮೊಬೈಲೇ ಶಾಲೆಗೆ ತರಂಗಿಲ್ಲ ಅನ್ನೋದು ರೀತಿಯಲ್ಲಿ ನಿರ್ಬಂಧವನ್ನು ಕೂಡ ಮಾಡಿದ್ದಾರೆ. ಅದು ದೊಡ್ಡ ಸಾಮಾಜಿಕ ದೊಡ್ಡ ಸಮಸ್ಯೆ ಕೂಡ ಸೃಷ್ಟಿ ಆಗ್ತದೆ. ಪೊಲೀಸರು ಕೂಡ ಈ ತರದ ಕೇಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಅದರಲ್ಲಿ ಇಲ್ಲಿ ವೇದಿಕೆ ಮೇಲೆ ಹೇಳಂತದ್ದಲ್ಲ, ಅಂತ ಕೇಸ್ಗಳೆಲ್ಲ ಬರ್ತಾ ಇದೆ. ಶಾಲೆಗಳಿಗೂ ತಲೆನೋವು, ಪೋಷಕರು ತಲೆನೋವು, ಪೊಲೀಸರಿಗೂ ತಲೆನೋವು. ಅದಕ್ಕೆ ಮಕ್ಕಳಿಗೆ ನಾವು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಗೆ, ಭರತನಾಟ್ಯ ಇರ್ಬೋದು, ಕರಾಟೆ ಇರ್ಬೋದು, ಅಥವಾ ಕ್ರೀಡಾ ಚಟುವಟಿಕೆಗೆ ನಮ್ಮನ್ನ ತೊಡಗಿಸ್ಕೊಳ್ಬೇಕು. ಬೆಂಗಳೂರಿನಲ್ಲಿ ಮಕ್ಕಳನ್ನ ಹೊರಗಡೆ ಕಳಿಸೋದು ಕೂಡ ಒಂದು ಆತಂಕದ ಸನ್ನಿವೇಶ ಇದೆ. ಶಾಲೆಯಿಂದ ಬಂದ ಮಕ್ಕಳನ್ನ ಬೇರೆ ಬೇರೆ ಚಟುವಟಿಕೆ ಕಳಿಸೋದು ಕೂಡ ಆತಂಕದಿದೆ. ಈ ರೀತಿ ವಂಶಿ ಫೈನ್ ಆರ್ಟ್ಸ್ ಮತ್ತೆ ಈ ತರದ ಅನೇಕ ಸಂಸ್ಥೆಗಳು ಮಕ್ಕಳಲ್ಲಿ ಕಲೆಯನ್ನ ಬೆಳೆಸಲಿಕ್ಕೆ ಕೆಲಸ ಮಾಡ್ತಾರೆ. ಇಂಥ ಚಟುವಟಿಕೆಗೆ ಪೋಷಕರು ಹೆಚ್ಚಿನ ಗಮನವನ್ನು ಕೊಡಲಿ ಅಂತ ಈ ಸಂದರ್ಭ ಹೇಳ್ತಾ